ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ಅಬ್ದುಲ್ ಕಲಾಂ ವಸತಿ ಶಾಲೆಯ ಬಗ್ಗೆ ಮೇಲಾಧಿಕಾರಿಗಳಿಂದ ನಿರ್ಲಕ್ಷ್ಯ, ಪಾಲಕರಿಂದ ಆಕ್ರೋಶ, ತಹಶೀಲ್ದಾರ್ ಮಧ್ಯಸ್ಥಿಕೆಯಲ್ಲಿ ಸಭೆ. ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯ ಬಗ್ಗೆ ಮೇಲಾಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾದ ಅವ್ಯವಸ್ಥೆಯ ವಿರುದ್ಧ ವಿದ್ಯಾರ್ಥಿಗಳ ಪಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಕೊನೆಯಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರ ಮಧ್ಯಸ್ಥಿಕೆಯಲ್ಲಿ ಪಾಲಕರೊಂದಿಗೆ ಸಭೆ ನಡೆದ ಘಟನೆ ಇಂದು ಭಾನುವಾರ ಮಧ್ಯಾಹ್ನ 2 ಗಂಟೆಗೆ ನಡೆದಿದೆ. ಇಂದು 40ಕ್ಕೂ ಹೆಚ್ಚು ಪೋಷಕರು ಶಾಲೆಗೆ ಆಗಮಿಸಿ ಶಾಲೆಯಲ್ಲಿರುವ ಅನಾನುಕೂಲತೆಯ ಕುರಿತು ಶಿಕ್ಷಕರೊಂದಿಗೆ ವಾಗ್ವಾದವನ್ನು ನಡೆಸಿ ಸಮಸ್ಯೆಗಳನ್ನು ಸರಿಪಡಿಸುವಂತೆ ಆಗ್ರಹಿಸಿದ್ದಾರೆ. ಪ್ರಾಚಾರ್ಯರಾದ ವಿಶ್ವನಾಥ್ ಹುಲಸ್ವಾರ್ ಅವರು ಆಗಸ್ಟ್ 3ರಂದು ಬೇರೆಡೆ ವರ್ಗಾವಣೆಗೊಂಡಿದ್ದಾರೆ. ಆದರೆ ವರ್ಗಾವಣೆಗೊಂಡು ತೆರಳುವ ಮುನ್ನ ಶಾಲೆಯ ಮೇಲ್ವಿಚಾರಕರಿಗೆ ಅಧಿಕಾರ ಹಸ್ತಾಂತರಿಸದೇ ಇರುವುದರಿಂದ ಇರುವ ಶಿಕ್ಷಕರಲ್ಲಿ ಇದೀಗ ಗೊಂದಲ ಏರ್ಪಟ್ಟಿದೆ. ಶಾಲೆಯ ವಾರ್ಡನ್ ಯಾವುದೇ ಆದೇಶವಿಲ್ಲದೆ ಜುಲೈ 25ರಿಂದ ರಜೆಯ ಮೇಲಿದ್ದಾರೆ. ಇವರು ಕೂಡ ರಜೆಗೆ ತೆರಳುವ ಮೊದಲು ತಮ್ಮ ಅಧಿಕಾರವನ್ನು ಹಸ್ತಾಂತರಿಸಿಲ್ಲ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಪೋಷಕರು ಶಾಲೆಗೆ ಆಗಮಿಸಿ ಸಮಸ್ಯೆಗಳನ್ನು ಸರಿಪಡಿಸಿಕೊಳ್ಳುವಂತೆ ಶಿಕ್ಷಕರನ್ನು ಒತ್ತಾಯಿಸಿದ್ದಾರೆ. ಸುಮಾರು 3 ಗಂಟೆಗಳ ಕಾಲ ಶಿಕ್ಷಕರೊಂದಿಗೆ ಚರ್ಚೆ ನಡೆಸಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಇಲ್ಲಿ ಗಣಿತ ಶಿಕ್ಷಕರ ಕೊರತೆಯೂ ಈ ಶಾಲೆಗಿದೆ. ದೈಹಿಕ ಶಿಕ್ಷಕರಿದ್ದರೂ ಕೂಡ ಮಕ್ಕಳು ಯಾವುದೇ ರೀತಿಯ ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿರುವುದನ್ನು ತಾವು ಕಂಡಿಲ್ಲವೆಂದು ದೂರಿರುವ ಪೋಷಕರೊಬ್ಬರು, ಇಲ್ಲಿ ಓದುತ್ತಿರುವ ಕೆಲವು ಮಕ್ಕಳು ಚರ್ಮದ ಕಾಯಿಲೆ ಮತ್ತು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ. ಹಾಗೆ ಮಕ್ಕಳಿಗೆ ನೀಡುತ್ತಿರುವ ಊಟ, ತೂಕ ಮತ್ತು ಗುಣಮಟ್ಟದಲ್ಲಿ ಅತ್ಯಂತ ಕಳಪೆ ಮಟ್ಟದ್ದಾಗಿದೆ ಮತ್ತು ಶಾಲೆಯ ಆಡಳಿತ ಮಂಡಳಿ ಪೋಷಕರ ಸಭೆಯನ್ನು ಕರೆಯುವುದಿಲ್ಲ ಎಂದು ಆರೋಪಿಸಿದ್ದಾರೆ. ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಶಿಕ್ಷಕಿ, ಪೋಷಕರ ಕೆಲವು ಆರೋಪಗಳನ್ನು ತಳ್ಳಿಹಾಕುತ್ತಾ ಪ್ರಾಚಾರ್ಯರ ಮತ್ತು ವಾರ್ಡನ್ ಸಮಸ್ಯೆಯನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಸಮಸ್ಯೆಗಳಿಗೆ ಪರಿಹಾರ ದೊರಕಿಲ್ಲ ಎಂದು ತಿಳಿಸಿದ್ದಾರೆ. ಹೀಗೆ ಮಾತು ಮುಂದುವರೆದರೂ ಕೂಡ ಯಾವುದೇ ಫಲಿತಾಂಶ ಸಿಗದೇ ಇದ್ದಾಗ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರು ಶಾಲೆಗೆ ಆಗಮಿಸಿ ಇಲ್ಲಿಯ ಸಮಸ್ಯೆಗಳ ಕುರಿತು ಮಾಹಿತಿಯನ್ನು ಪಡೆದುಕೊಂಡರು. ಪಾಲಕರನ್ನು ಉದ್ದೇಶಿಸಿ ಮಾತನಾಡಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರು ಸಮಸ್ಯೆಗಳ ಕುರಿತಂತೆ ಒಂದು ಮನವಿಯನ್ನು ನೀಡಿದ್ದಲ್ಲಿ ಮತ್ತು ಇಲ್ಲಿಯ ಸಮಸ್ಯೆಗಳ ಕುರಿತಂತೆ ವಿಸ್ತೃತವಾಗಿ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ವರದಿ ನೀಡುವುದಾಗಿ ತಿಳಿಸಿದರು. ವಿದ್ಯಾರ್ಥಿಗಳಲ್ಲಿ ಚರ್ಮದ ಅಲರ್ಜಿ ಮತ್ತು ಅಪೌಷ್ಟಿಕತೆಗೆ ಸಂಬಂಧಪಟ್ಟಂತೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ನಾಯ್ಕ್ ಅವರಿಂದ ಎಲ್ಲ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರುಗಳಾದ ಯಾಸ್ಮಿನ್ ಕಿತ್ತೂರ್, ಅಶ್ಫಾಕ್ ಶೇಖ್ ಮತ್ತು ಬಿಜೆಪಿ ಮಂಡಳದ ಅಧ್ಯಕ್ಷರಾದ ಬುಧವಂತ ಗೌಡ ಪಾಟೀಲ್, ಯುವ ಮುಖಂಡರಾದ ಭೀಮಶಿ ಬಾದುಲಿ ಹಾಗೂ ವಿದ್ಯಾರ್ಥಿಗಳ ಪೋಷಕರು ಮತ್ತು ಶಿಕ್ಷಕರು ಉಪಸ್ಥಿತರಿದ್ದರು. ಎಎಸ್ಐ ಮೆಹಬೂಬ್ ನಿಂಬುವಾಲೆ ಅವರ ನೇತೃತ್ವದ ಪೊಲೀಸ್ ತಂಡ ಸ್ಥಳದಲ್ಲಿ ಹಾಜರಿತ್ತು. ಈಗ 15-20 ದಿವಸದಿಂದ ಅದೇ ಆಮೇಲೆ ದೊಡ್ಡಗೆ ಬೆಟ್ಟು ಬಂದಿದೆ. ಹಳೆ ಬೆಟ್ಟು ತಗೊಂಡು ಬೆಟ್ಟು ಇಲ್ಲ. 15-20 ದಿನ ಆಯ್ತು. ಆಮೇಲೆ ಸೋಪ್ ಕೊಟ್ಟಿಲ್ಲ ಅವ್ರಿಗೆ. ಈ ಸಲ ಒಂದೇ ಸಲ ಕೊಟ್ಟಲ್ಲ, ಒಬ್ಬರಿಗೆ ಕೊಟ್ಟಿಲ್ಲ. ಭಾಳ ಪ್ರಾಬ್ಲಮ್ ಆಗಿದೆ ಸರ್. ನಾನೊಂದು ಕ್ಲಿಯರ್ ಮಾಡ್ತಿದ್ದೆ. ನನಗೆ 5ನೇ ತಾರೀಕಿಗೆ ಚಾರ್ಜ್ ಸರ್, ನಾನು ಕನ್ನಡ ಟೀಚರ್ ಇದ್ದೆ. 5ನೇ ತಾರೀಕಿಗೆ ಚಾರ್ಜ್ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ 3ನೇ ತಾರೀಕಿಗೆ ಸರ್ ಪ್ರಿನ್ಸಿಪಲ್ ಸರ್ನ ಟ್ರಾನ್ಸ್ಫರ್ ಆಗಿದೆ. ಅದರಲ್ಲಿ ಅವ್ರನ್ನ ರಿಲೀವ್ ಮಾಡ್ಯಾರ. ಇಲ್ಲಿ ಮಂಗಳೂರು ಪ್ರಿನ್ಸಿಪಲ್ ಬರಬೇಕಿತ್ತು, ಅವ್ರ ಜಾಗದಲ್ಲಿ ಬರಬೇಕಿತ್ತು. ಲೀಸ್ಟ್ ಸರ್ ನೀವು ನೋಡ್ಕೋಬಹುದು. ಇಲ್ಲಿ ಪ್ರಿನ್ಸಿಪಲ್ ಜಾಗದಲ್ಲಿ 3 ಪ್ರಿನ್ಸಿಪಲ್ ಇದ್ದಾರೆ. ಆಮೇಲೆ ನಮ್ಗೆ 5ನೇ ತಾರೀಕಿಂದ ಚಾರ್ಜ್ ಕೊಟ್ಟಿದ್ದಾರೆ. 5ನೇ ತಾರೀಕಿಗೆ ಚಾರ್ಜ್ ಕೊಟ್ಟಾಗ ವಾರ್ಡನ್ ಶಾಲೆಯಲ್ಲಿ ಕಳೆದ 21 ದಿನಗಳಿಂದ ಶಾಲೆಗೆ ಇಲ್ಲ. ಮೆಡಿಕಲ್ ರಜೆ ತಗೊಂಡಿದ್ದಾರೆ. ಅದಕ್ಕೆ ಪೂರಕ ದಾಖಲೆಗಳನ್ನ ಒದಗಿಸಿಲ್ಲ. ಅದರ ಜೊತೆಗೆ ಯಾವುದೇ ಆದೇಶವಿಲ್ಲದೆ ವಾರ್ಡನ್ ಶಾಲೆಗೆ ಬಂದಿಲ್ಲ, ರಜೆ ಮೇಲೆ ಇದ್ದಾರೆ. ಅದಕ್ಕೆ ಕಚೇರಿ ಆದೇಶ ಕೂಡ ಮಾಡ್ತಾ ಇದೆ. ಅದನ್ನು ನೋಡಿ ಯಾರು ನೋಡ್ಕೋಬೇಕು ಸರ್? ಇದೆಲ್ಲ ಯಾರು ನೋಡ್ಕೋಬೇಕು ಹೇಳಿ? ನೀವೇ ವಾರ್ಡನ್ಗೂ ಹೆಂಗ್ ಬರ್ತದೆ ಅಂತಂದ್ರೆ ಅಲ್ಲಿ ಅಲ್ಲಿ ಒಂದು ನಿಮಿಷ ಸರ್, ಒಂದು ನಿಮಿಷ. ಇಲ್ಲಿ ಮೊದಲಿಂದಾಗಿ ಮೆಡಿಕಲ್ ತಗೋಬೇಕಂದ್ರೆ ಹೈಯರ್ ಅಥಾರಿಟಿಯಿಂದ ಪರ್ಮಿಷನ್ ತಗೊಳ್ಬೇಕು. ವಿತೌಟ್ ಪರ್ಮಿಷನ್ ಅವ್ರ ಆದೇಶವಿದೆ. ಹಳೆ ಆದೇಶನೂ ಇಲ್ಲ. ಆಲ್ರೆಡಿ ಅವರು 15 ದಿನ ರಜೆ ಮೇಲಿದ್ದಾರೆ. ಅದರ ಜೊತೆಗೆ ಮತ್ತೆ ರಜೆಯನ್ನ ಮುಂದುವರಿಸಿ ಅಂತ ಮೊನ್ನೆ ಲಿಖಿತ ಮನವಿ ಕೊಟ್ಟಿದ್ದಾರೆ. ಹೇಗೆ ಮುಂದುವರಿಸ್ಬೇಕು ಸರ್? ಅವರು ಗೈರಾಗಿದ್ದಾರೆ ಅಂತ ಹೇಳಿ ನಮಗೆ ಒಂದು ಕಚೇರಿ ಆದೇಶವನ್ನು ಕೊಟ್ಟಿದ್ದೀರಿ. ಯಾಕಂದ್ರೆ ಏನೋ ಇದು ಡಾಕ್ಯುಮೆಂಟ್ಸ್ ಇದೆ, ಇದು ಪೂರಕವಾದಂಥ ಡಾಕ್ಯುಮೆಂಟ್ಸ್ ಇದೆ, ರಜೆ ಕೊಡೋಕ್ಕಾಗಲ್ಲ ಸರ್.
ಅದರ ಜೊತೆಗೆ ನಾವು ಏನಿದೆ ನೈಜತೆಯನ್ನು ಪರಿಶೀಲಿಸಿ ಮೇಲಧಿಕಾರಿಗಳನ್ನು ರಜೆ ಕೊಡಬೇಕಂತ ನಾವು ಹೇಳಿರ್ತೀವಿ. ಅಲ್ಲಿಂದ ಯಾವುದೇ ಆದೇಶ ಬಂದಿಲ್ಲ ಅಂದಾಗ ನಮ್ಗೆ ರಜೆ ಕೊಡೋದಕ್ಕೆ ನಮಗೂ ಇಲ್ಲ ಸರ್. ಇದಕ್ಕೆ ಕ್ಲಿಯರ್ ಆಗಿ ಇದನ್ನು ಕಚೇರಿ ಆದೇಶ ನೋಡ್ಬೋದು ಪ್ಯಾರೆಂಟ್ಸ್. ಸರ್ ಸ್ಟಾಫ್ ನಮಗೆ ಪಾಠ ಮಾಡ್ತಾರೆ. ಪ್ರಿನ್ಸಿಪಲ್ ಒಬ್ಬರೇ ಸೂಚನೆ ಮಾಡಬೇಕು. ಪ್ರಿನ್ಸಿಪಲ್ ಒಬ್ಬರನ್ನೇ ಅಲ್ಲಿನ ವಾರ್ಡನ್ ಎಲ್ಲ ಸ್ವಲ್ಪ ಎಲ್ಲ ಮಾಡಬೇಕು. ಪ್ರಿನ್ಸಿಪಲ್ ಮಾಡಬೇಕಾ? ತರಕಾರಿ ಮಾರ್ಕೆಟ್ ಹೋಗಿ ತರಕಾರಿ ತರು ಪ್ರಿನ್ಸಿಪಲ್ ತರಬೇಕಾ? 18 ಜನ ಡಿ ಗ್ರೂಪ್ ನೋಡಿದ್ದಾರೆ ಸರ್. ಅಡಿಗೆ ಮಾಡಕ್ಕೆ ಡಿ ಗ್ರೂಪ್ ಅಡಿಗೆ ಮಾಡ್ತಾರೆ ಯಾವಾಗ ಕೂಡ ಗೊತ್ತಿಲ್ಲ ಅವ್ರಿಗೆ ಏನು ಸಾಲಿ ಚಾಲು ಆಗಿಂತ ಎಲ್ಲ ಹುಡುಗರು ಹೇಳ್ತಾರೆ. ನಾನು ಕ್ಲಿಯರ್ ಮಾಡ್ತೀನಿ. ನಾನು 5ನೇ ತಾರೀಕಿಂದ ಚಾರ್ಜ್ ತಗೊಂಡೆ. 5ನೇ ತಾರೀಕಿಂದ ಏನಾದರೂ ಸಮಸ್ಯೆ ಇದ್ರೆ ಕೇಳಿ. ಒಂದು ವರ್ಷದ ಸಮಸ್ಯೆ ಇದೆ. ನಾನು ಅಪ್ಡೇಟ್ ಮಾಡ್ತಾನೆ ಇದ್ದೀನಿ. ಮಕ್ಕಳ ಸ್ವಚ್ಛತೆ ಆಮೇಲೆ ಮಕ್ಕಳು ಊಟದಲ್ಲಿ ಹುಳ ಬರ್ತಾ ಇದ್ದಾರೆ, ಅದನ್ನ ಗಮನ ಹರಿಸಬೇಕಾಗುತ್ತೆ. ಈ ಬಸ್ಟರ್ ಹುಡುಗರಿಗೆ ಇದು ಟೀಚರ್ಸ್ ಗಮನ ಹರಿಸಬೇಕಾದವರು ಯಾರು? ವಾರ್ಡನ್ ಹರಿಸಬೇಕಾ, ಪ್ರಿನ್ಸಿಪಲ್ ಸರ್ ಹರಿಸಬೇಕಾ? ನಾವು ಇಲ್ಲಿ ಸಬ್ಜೆಕ್ಟ್ ಪಾಠ ಮಾಡ್ತಾ ಇರ್ತೀವಿ. ಅದಕ್ಕೆ ಸ್ಪೆಸಿಫಿಕ್ ಆಗಿ ಆ ಕೆಲವೊಂದು ಕೆಲಸಗಳಿಗೆ ಕೆಲವರನ್ನು ನೇಮಕ ಮಾಡ್ತಾರೆ. ನಾವು ಸ್ವಚ್ಛತೆ ಬಗ್ಗೆ ಮಕ್ಕಳನ್ನ ಅರಿವು ಮಾಡ್ತೀವಿ, ಹೇಳ್ತೀವಿ ಹಿಂಗಿರ್ಬೇಕಮ್ಮ ಹಿಂಗಿರ್ಬೇಕು ಅಂತ ಹೇಳ್ತೀವಿ. ಅಲ್ಲಿ ಹೋಗಿ ವಾರ್ಡನ್ನ ವಿಸಿಟ್ ಕೊಡಬೇಕು. 24 ತಾಸು ವಾರ್ಡನ್ ಸ್ಕೂಲಲ್ಲೇ ಇರಬೇಕು. ವಾರ್ಡನ್ ಯಾವಾಗ ಇದ್ದಾರೆ ಶಾಲೆಗೆ ಕೇಳಿ. 1 ವರ್ಷದಿಂದ ಆಗ್ತಾ ಇರೋ ಸಮಸ್ಯೆ ಅಲ್ವಾ? ಕೇಳಿ. ನಾನು ತಗೊಂಡಿರೋದು 5ನೇ ತಾರೀಕು. 5ನೇ ತಾರೀಕಿಂದ ಮಕ್ಕಳಿಗೆ ಏನಾದ್ರು ಊಟದ ಸಮಸ್ಯೆ ಇದ್ರೆ ಹೇಳಿ. ಅದು 5ನೇ ತಾರೀಕು ತೋರಿಸ್ಕೊಂಡಿರೋದನ್ನು ತಾತ್ಕಾಲಿಕ ಚಾರ್ಜ್ ನಮ್ಮ ಪರ್ಮನೆಂಟ್ ಪ್ರಿನ್ಸಿಪಲ್ ಸರ್ ಟ್ರಾನ್ಸ್ಫರ್ ಆಗಿ ಬಂದಿರೋರು ಬರಬೇಕು. ಅಲ್ಲಿವರೆಗೂ ಸರಿ ಚಾರ್ಜ್. ಮೇಡಮ್ ಹಿಂಗೆ ಮಾಡಿದೆ ನೀವು ಮಾತಾಡಬೇಡ್ದೆ. ನಿಮ್ಮ ಮೇಲಿನ ಯಾವ್ದಾದ್ರು ಕರ್ಕೊಂಬರ್ರಿ. ಮಾತಾಡಿ ಸರ್. ಅದಕ್ಕೆ ಅವು ಕರ್ಕೊಂಬರ್ರಿ ಬಾ ಅಂತ ಹೇಳಿದ್ರಿ. ನಿಮ್ಗೆ ಏನೋ ಗೊತ್ತಿಲ್ಲ ಅಂತ ಹೇಳಿದ್ರೆ ಆಫೀಸರ್ 3 ದಿನ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಕಾರಣ ಈಗ ನೋಡಿ ಸರ್ ನಮ್ದು ಸಮಸ್ಯೆ. ಆಮೇಲೆ ಮೈಲಾರಪ್ಪ ಅವ್ರಿಗೆ ಫೋನ್ ಮಾಡಿದೆ. ಮೈಲಾರಪ್ಪ ಅವರು ಫೋನ್ ಎತ್ತಿಲ್ಲ. ನಾನು ವಾಟ್ಸಪ್ ಅವ್ರಿಗೆ ಮೆಸೇಜ್ ಹಾಕಿದ್ದೀನಿ. ನಾವು ನೀವು ಈ ತರ ಮಾಡಿದ್ರೆ ನಾನು ಗವರ್ನರ್ ಹತ್ರ ನಾನು ಡೈರೆಕ್ಟ್ ಮನವಿ ಮಾಡ್ಬೇಕಂತ ಹೇಳ್ತೀನಿ. ಅವಾಗ ಅವ್ರು ಫೋನ್ ಮಾಡಿದ್ರೆ ಫೋನ್ ಎಬ್ಬಿಸ್ತಾರೆ ಆಫೀಸಲ್ಲಿ. ಗವರ್ನರ್ ಹತ್ರ ಮಾಡ್ಕೊಂಡು ಫೋನ್ ಎಬ್ಬಿಸ್ತಾರೆ. 3ನೇ ತಾರೀಕಿಂದ ರಿಲೀವ್ ಆಗಿದ್ದಾರ. ಯಾವುದೇ ಕಚೇರಿಗೆ ಕೊಡಿಸ್ತೀನಿ ನಿಮಗೆ. ಯಾವುದೇ ವಿಧಾನ ಕೊಟ್ಟಿಲ್ಲ, ಯಾವುದೇ ಅಧಿಕೃತ ವಹಿಗಳನ್ನು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಮಕ್ಕಳ ಶೈಕ್ಷಣಿಕ ಕೆಲಸಗಳು ಯಾವ ರೀತಿ ನಡೀಬೇಕು, ಶಾಲಾ ಶಿಕ್ಷಣ ಅದಕ್ಕೆ ಸಂಬಂಧಪಟ್ಟಂಗ ನಾನು ನೋಟಿಸ್ತೀನಿ. ಆಫೀಸಿಂದ ಹೇಳಿದ್ರೆ ಅದರಲ್ಲಿ ಹೆಲ್ತ್ ಸಮಸ್ಯೆ ನಾನು ಡಿಸೇಬಲ್ ಮಾಡೋದಾದ್ರೆ ಅಂದ್ರೆ ತುರಂತ ನೀವು ಹೇಳ್ಕೊಂಡಿರ್ಬೇಕು. ಪೂಜಾ ಅವರು ನಿದ್ದೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅದು ಯಾವ ಆಧಾರ ಮೇಲೆ ಕೊಟ್ಟರು ಅಂತ ಹೇಳಿದ್ರೆ ನಮ್ಗೆ ನಾನು ಡೌಟ್ ಬರ್ತಾ ಇದೆ. ಏನೋ ಇಲ್ಲಿ ಒಳಗಡೆ ಏನು ಏನು ಇದೆ ಇಲ್ಲಿ ಸೆಕ್ರೆಟರಿ ಆಫೀಸಿಂದ ನನಗೆ ಇವ್ರು ಮೈಲಾರಪ್ಪ ಅವರು ಹೇಳಿದ್ದಾರೆ ನನಗೆ. ಮೈಲಾರಪ್ಪ ಅವರು ಹೇಳಿದ್ರು ಅದನ್ನ ಹೇಳಿದ್ರು ನಮಗೆ ಇದು ಸಮಸ್ಯೆ ಬೇಡ. ನಮಗೆ ನಮ್ಮ ಮಕ್ಕಳ ಸಮಯ ಬಗೆಹರಿಸಿ ನೀವು ಪ್ರಿನ್ಸಿಪಾಲ್ ಚಾವಿ ಕೊಟ್ಟಿಲ್ಲ ಅಂತ ಬಿಡೋದವ್ರು ಯಾಕೆ ಹೇಳ್ತಾರ? ಇವ್ರ ಮೇಲಾಧಿಕಾರಿಗಳು ಇಲ್ಲ, ಇವ್ರಿಗೊಂದು ಕಾನೂನು ಇಲ್ಲ ಇವ್ರ ಕಡೆ. ಈ ವರ್ಷ ಎಷ್ಟು ದಿನ ಆದ್ರಿಂದ ಒಂದ್ಸಲ ಜೋರ ಭಯ ಮಾಡಿಲ್ಲ. ಈಗ ಭಯವಸಿಂದ ಮುಂದೆ ಇಲ್ಲ. ಇಲ್ಲಿ ನಮ್ಮ ಸ್ಕೂಲ್ ಅಂತ ನಾವು ಬರ್ತೀವಿ, ನಮ್ಮ ಮಕ್ಕಳಿಗೆ ಹೇಳ್ತೀವಿ, ಅವ್ರು ಧೈರ್ಯ ಮೇಲೆ ಬಿಟ್ಟು ಹೋಗ್ತೀವಿ. ಹಿಡಿಯೋದವ್ರು ಬಂದು ಸ್ಕೂಲ್ನಲ್ಲಿ ಮಾನ ಮರ್ಯಾದೆ ಕೇಳ್ಬಿಟ್ರು. ಸ್ಕೂಲಿಂದು ಸೋಲಾರ್ ಅಂತಂದ್ರು. ಇಲ್ಲಿ ತಾತ್ಕಾಲಿಕವಾಗಿ ಯಾರಾದ್ರೂ ಒಬ್ಬರಿಗೆ ಚಾರ್ಜ್ ಕೊಡಲೇಬೇಕು. ಸೊ ಸೀನಿಯರ್ ಇದ್ರೆ ಯಾರು ಪಿ ಟೀಚರ್ ಇದ್ರು ಅವ್ರಿಗೆ ಚಾರ್ಜ್ ಕೊಟ್ಟಿದ್ದಾರೆ ಸರ್. ಕೊಟ್ಟಿಲ್ಲ ಅಂತ ಯಾಕೆ ಅಂದ್ರೆ ಮೇಡಮ್ ಅವರು ಈಗ ಹೇಳಿದ್ರಲ್ಲ ಅವರು ಚಾರ್ಜ್ ಕೊಟ್ಟಿದ್ದಾರೆ. ಶೈಕ್ಷಣಿಕ ಬರ್ತಾ ಇದ್ದಾರೆ, ಮಾಸ್ಕ್ ಹಾಕಿ ಬರ್ತಾ ಇದ್ದಾರೆ, ಎಲ್ಲದಕ್ಕೂ ಬಿಸಿಗೆ ಬರ್ತಾ ಇದ್ದಾರೆ. ಏನೂ ಇಲ್ಲ, ಏನ್ ಮಾಡ್ಬೇಕು ಸರ್? ಸರ್ ಎಲ್ಲರೂ ಎಲ್ಲ ನಾವು ಲೆಟರ್ ಏನ್ ಮಾಡ್ಬೇಕು ಫಾರ್ವರ್ಡ್ ಮಾಡಿದ್ದೇವೆ. ಈ ಸಮಸ್ಯೆಗಳಿದಾವೆ ಫಾರ್ವರ್ಡ್ ಮಾಡಿದ್ವಿ. ಮತ್ತೆ ಮೇಲಿನ ಏನು ಆಕ್ಷನ್ ತೊಗೊಂಡ್ರೆ ನಮ್ಮ ಕರ್ತವ್ಯ ಮಾಡಿದ್ದೇವೆ ಸರ್. ನಿಮ್ಮ ಸಫಲ ಮಕ್ಕಳು ಸಫಲ ಆಗೋದು ಬೇಡ್ರಿ ಸರ್. ಸಫರ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಏನ್ ಮಾಡಿದ್ವಿ, ಎಲ್ಲಾ ಸಮಸ್ಯೆಗಳು ಏನಿದ್ದಾವೆ ಎಲ್ಲಾನು ಮೇಲಾಧಿಕಾರಿ ತಿಳಿಸಿದೀವಿ ನಾವು ಆಲ್ರೆಡಿ.
ಮತ್ತು ಮೇಲಿನ ಅಧಿಕಾರಿಗಳು ಏನು ಕೆಲಸ ಮಾಡ್ತಾರೆ? ನೀವು ಯಾರು? ಮೇಲಿನೊಳಗೆ ರಜೆ ಘೋಷಣೆ ಅವೇನು ತಗೊಂಡಿದ್ದಾರೆ. ಅವ್ರು ಯಾವ ಕಾರಣಕ್ಕೆ ರಜೆ ತಗೊಂಡಾರ ಗೊತ್ತಿಲ್ಲ. ಆದರೆ ಅವರು ಜಿಲ್ಲಾಧಿಕಾರಿಗಳನ್ನು ರಿಸೀಟ್ ತಗೊಂಡಿದ್ದಾರೆ. ರಿಸೀಟ್ ಕಾಪಿ ಅವ್ರು ಬೇಕಾದ್ರೆ ನಾಳೆ ನೀವು ಏನಾದ್ರು ಎಕ್ಷನ್ ತಗೊಂಡ್ರೆ ಅವ್ರು ಜಿಲ್ಲಾದವರು ಅವರ ಕಾಪಿ ಅವ್ರಿಗೆ ತೋರಿಸ್ತಾರೆ. ಅವ್ರವ್ರದ್ದು ವಿಷಯದೊಳಗೆ ಅವರು ಮಾಡ್ತಾರೆ. ನನ್ಗೆ ಆ ಸಮಸ್ಯೆ ಬರಲಿಲ್ಲ. ನಿಮ್ಮ ಪ್ರಿನ್ಸಿಪಾಲ್ ಮತ್ತು ಶಿಕ್ಷಕರ ನಡೆಗೆ ಮಕ್ಕಳು ಹಾಳಾಗ್ತಿದ್ರೆ ನಮ್ಗೆ ಸಮಸ್ಯೆ ಬಂದಿದ್ದು ನಮಗೆ ಮತ್ತೇನಿಲ್ಲ. ಯಾಕಂತ ಹೇಳಿದ್ರೆ ಒಂದು ಸ್ವಚ್ಛತೆ ಅಂತ ಬಂದಾಗ ಮಕ್ಕಳ ಪ್ರಿನ್ಸಿಪಲ್ ಒಬ್ಬರೇ ಮಾಡ್ಬೇಕಂತಲ್ಲ, ಅಲ್ಲಿ ಇರುವಂತ ಎಲ್ಲರೂ ಬರ್ತಾರೆ. ಅವ್ರು ಒಬ್ಬರೇ ಬರುದಿಲ್ಲ, ಎಲ್ಲರೂ ಬರ್ತಾರೆ. ಸಿಬ್ಬಂದಿಗಳು ಇರ್ತಾರೆ. ಅದಕ್ಕಂತಂದು ನೋಡ್ತಾರೆ. ಅದನ್ನ ಸ್ಪೆಷಲ್ ಆಗಿ ಅದಕ್ಕಂತ ಸ್ಪೆಷಲ್ ಆಗಿ ನೋಡ್ಕೊಳಕ್ಕೆ ಯಾರು ಇರ್ತಾರೆ? ನಿಲಯ ಪಾಲಕರು ಅಥವಾ ವಾರ್ಡನ್ ಅಂತ ಇರ್ತಾರೆ. ನಿಲಯ ಪಾಲಕರು ಇರ್ತಾರೆ. ನಮ್ಮ ಕೆಲಸ ಏನು? ಶಾಲೆಗೆ ಬಂದು ಈ ಮಕ್ಕಳಿಗೆ ಪಾಠ ಮಾಡೋದು, ಅವ್ರಿಗೆ ಏನಕ್ಕೆ ಅಂತ ಹೇಳೋದು ತಿಳ್ತಿದ್ರು. ಹೌದಾ? ಇದನ್ನ ಉಳಿದಿದ್ದವ್ರು ಯಾರು ನೋಡ್ಕೋಬೇಕು? ಅಲ್ಲ ಯಾರು ನೋಡ್ಕೋಬೇಕು? ಯಾರು ನೋಡ್ಕೋಬೇಕು ಹೇಳಿ? ಪ್ರಿನ್ಸಿಪಾಲ್ ನಮ್ಮ ಮಾನ್ಯ ಪ್ರಾಂಶುಪಾಲ ಅಂಡರ್ದಲ್ಲಿ ಯಾರು ಇರ್ತಾರೆ ಗ್ರೂಪ್ ಡಿಗಳು ಅವ್ರು ನೋಡ್ಕೋಬೇಕು. ವಾರ್ಡನ್ ಸ್ವಚ್ಛತೆ ಬಗ್ಗೆ ನೋಡ್ಕೋಬೇಕು. ಅವ್ರ ಮಕ್ಕಳ ಹಾಸ್ಟೆಲ್ ಬಗ್ಗೆ ನೋಡ್ಕೋಬೇಕು. ಅವ್ರ ಊಟದ ಬಗ್ಗೆ ನೋಡ್ಕೋಬೇಕು. ಈಗ ಅಬ್ಜೆಕ್ಷನ್ ಎಲ್ಲ ನಾವೆಲ್ಲ ಲೆಟರ್ ಹಾಕಿದ್ದೀವಿ, ಮೇಲಾಧಿಕಾರಿ ಅವ್ರಿಗೆ ಯಾರು ವಾರ್ಡನ್ ಇದ್ದಾರೆ ಅವ್ರಿಗೆ ಪ್ರಶ್ನೆ ಆಗಿದೆ. ಯಾರಿಗೆ ಪ್ರಶ್ನೆ ಕೇಳಬೇಕು? ಮೇಲಾಧಿಕಾರಿಗಳ ಈಗ ಪ್ರಭಾರಿ ನೀವಿದ್ದೀರಿ ಮೇಡಮ್. ಈಗ ನಿಮ್ಗೆ ಸಪೋರ್ಟ್ ಇವ್ರು ಯಾರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾಳೆ ಇವರೇ ನನ್ನ ಪ್ರಮೋಷನ್ ಸಂಬಂಧ ಇವ್ರು ಮತ್ತೊಬ್ರು ಮೇಡೆ ಮಾಡಿದ್ರೆ ಮತ್ತೊಬ್ರು ಕರ್ಕೊಂಡ್ ಬಂದ್ರೆ ಸಮಸ್ಯೆ ನಿಮ್ಗೆ ಆಗುತ್ತಲ್ಲ. ಈಗ ನೀವು ಅದು ನಮ್ಗೆ ಏನ್ ಗೊತ್ತಿಲ್ಲ. ಪ್ರಿನ್ಸಿಪಾಲ್ ಒಬ್ಬರೇ ನೋಡ್ಕೋಬೇಕಂತ ನಿಮ್ಮ ನಿರ್ಧಾರ ಆಗಿಲ್ಲ. ಮತ್ತು ದೈಹಿಕ ಶಿಕ್ಷಣ ಇಲ್ಲಿ ಇದೆಯಲ್ಲ, ದೈಹಿಕದ ಬಗ್ಗೆ ಮಕ್ಕಳಿಗೆ ಪಾಠ ಹೇಳಿಕೊಟ್ಟಿದಾರ? ಹೇಳಿದಾರ? ಹಾಗಿದ್ಮೇಲೆ ದೈಹಿಕ ಶಿಕ್ಷಕರ ಇಲ್ಲಿ ಅವಶ್ಯಕತೆ ಇದೆಯಾ? ನಮ್ಮ ಸರ್ಕಾರಿ ದುಡ್ಡು, ನಮ್ಮ ಜನಪ್ರತಿನಿಧಿಗಳದೆಲ್ಲದು ದೈಹಿಕ ಶಿಕ್ಷಣ ಆಗಿದೆಯಾ? ದೈಹಿಕ ಶಿಕ್ಷಣದ ಪಾಠ ಏನಾಗುತ್ತೆ ನಿಮ್ಗೆ ಗೊತ್ತಿದೆಯಾ? ಇಲ್ಲ ಅಂದ್ಮೇಲೆ ಆ ದೈಹಿಕ ಶಿಕ್ಷಣ ಅಪಾಯಿಂಟ್ಮೆಂಟ್ ಯಾಕೆ ಮಾಡ್ತಾರೆ? ಯಾಕೆ ಮಾಡ್ತೀವಿ? ಬಿಲ್ ಮಾಡ್ತೀರಿ. ನಾ ಜಿಲ್ಲಾ ಅಧಿಕಾರಿಗಳು ಹೇಳಿದಾರಲ್ಲ, ಜಿಲ್ಲಾ ಅಧಿಕಾರಿಗಳು ಕೈವಾಡ ಇದೆ, ಕಾರ್ಯದರ್ಶಿಗಳು ಕೈವಾಡ ಇದೆ. ಅವ್ರು ಯಾವಾಗ ಕಳಿಸ್ತೀರಿ? ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅವರು. ಆಫೀಸ್ ಲೆವೆಲ್ ಒಳಗೂ ಮೊಬೈಲ್ ಸ್ವಿಚ್, ಲ್ಯಾಂಡ್ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅವರು. ಲ್ಯಾಂಡ್ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಅವ್ರ ಪರ್ಸನಲ್ ನಂಬರ್ ಗೌರ್ಮೆಂಟ್ ಆಫೀಸರ್ ಕೊಟ್ಟಿರೋ ನಂಬರ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಗೌರ್ಮೆಂಟ್ ಆಫೀಸರ್ ಕೊಟ್ಟಿರೋ ನಂಬರ್ ಯಾವಾಗ ಸ್ವಿಚ್ ಆಫ್ ಮಾಡ್ಕೋಬಾರ್ದು. ಸರ್ಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಫೋನ್ ಹಚ್ಚಿದಾಗ ಎಲ್ಲರಿಗೂ ಮೇಲ್ಗಡೆ ಕಾರ್ಯದರ್ಶಿಗಳಿಗೂ ಫೋನ್ ಹಚ್ಚಿದ್ರೆ ಯಾವಾಗ ಫೋನ್ ಎಬ್ಬಿಸ್ತಾರೆ ಅಂತ ಹೇಳಿದ್ರೆ ನಾನು ಏನಾದರೂ ಹೆಚ್ಚಿನ ಮೇಲ್ಗಡೆ ನಾವು ಪ್ರತಿ ಪಾಸ್ ಮಾಡ್ತೀವಿ ಅಂದ ಕೂಡಲಿಲ್ಲ ಅವಾಗ ಫೋನ್ ಎಬ್ಬಿಸ್ತಾರೆ. ಸರ್ ದಿಮ್ಸಿಯವ್ರು ಏನಾಯ್ತು ಅಂತ ಹೇಳಿ ಅಲ್ಲಿವರೆಗೆ ಫೋನ್ ರಿಸೀವ್ ಮಾಡೋದಿಲ್ಲ. ಮಾತಾಡಿಸಿದ್ರೆ KDP ಸಭೆ, ಜಿಲ್ಲಾಧಿಕಾರಿಗಳು KDP ಸಭೆ, ಜಿಲ್ಲಾ ಆಫೀಸ್ಗೆ ಹೋಗ್ತಾ ಇದ್ದೀನಿ. KDP ಸಭೆ ವಾರಕ್ಕೆ ಎಷ್ಟು ಸಲ ಜಿಲ್ಲಾಧಿಕಾರಿ ಆಫೀಸ್ಗೆ ಹೋಗ್ತಾರೆ ಮತ್ತು KDP ಸಭೆ ಮಾಡ್ತಾರೆ ಅಂತ ನಮ್ಗೆ ಡೌಟ್ ಆಗ್ತದೆ. ಪ್ರತಿ ಸಲ ಹೋದಾಗ ಹಾಗೆ ಮಾಡ್ತಾರೆ. ನಮಗೆ ಕುಂದಿಸಿ ಅಲ್ಲಿ ಆಫೀಸ್ ಒಳಗೆ ಅಲ್ಪಸಂಖ್ಯಾತ ಇಲಾಖೆ ಆಫೀಸ್ ಒಳಗೆ ಹೋದಾಗ ಪ್ರತಿ ಸಲ ನಾವು ಕುಂತು ಸಂಜೆ 3 ಗಂಟೆ ಬಸ್ 3:30 ಬಸ್ ಇದೆ ಲಾಸ್ಟ್ ಬಸ್ಸಿಗೆ. ಅವಾಗ ನಮಗೆ ಅಲ್ಲಿ ಕರೀತಾರೆ, ಸರ್ ಬಂದಿದ್ದಾರೆ ಬರ್ರಿ ಅಂತೇಳಿ. ಆಫೀಸ್ ಹೋಗಿ ಸರ್ ಇರುವುದಿಲ್ಲ, ಅವ್ರದೇ ಕೈವಾಡ ಇದೆ. ಮತ್ತು ಸರ್ಕಾರ ಆದೇಶ ಅಂತ ಹೇಳ್ತೀರಿ. ಸರ್ಕಾರ ಆದೇಶ ಪ್ರಕಾರ 4 ವರ್ಷ ಆದ್ಮೇಲೆ ಟ್ರಾನ್ಸ್ಫರ್ ಆಗಬೇಕು ಪ್ರತಿಯೊಂದು ಇಲಾಖೆ. ಯಾವುದೇ ಇಲಾಖೆ ನಮ್ಗೆ ಹಿಂಗೆಲ್ಲ ಹೇಳ್ಬೇಕಾ? ಸರ್ಕಾರ ಎಲ್ಲ ಪಾಲಿಸ್ತೀರಿ ಸರ್ಕಾರ ಆದೇಶ. ಈ ಸರ್ಕಾರಿ ಆದೇಶ ಯಾಕೆ ಪಾಲಿಸೋದಿಲ್ಲ ಹೇಳಲ್ಲ? ಇದು ಸರ್ಕಾರಿ ಆದೇಶ ಪಾಲಿಸಬೇಕಲ್ಲ. ಪ್ರತಿಯೊಂದು ಸರ್ಕಾರ ಆದೇಶ ಅಂತ ಹೇಳ್ತೀರಿ. ಈಗ ನಿಮ್ಮ ಹೈಯರ್ ಆಫೀಸರ್ಸ್ ಯಾರು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಅಂತ ಡೈರೆಕ್ಟ್ DC ಅವ್ರಿಗೆ ಕಾಲ್ ಮಾಡಿದೀವಿ. ನೀವು ಮಾಡಿದ್ರೆ ಮೇಡಮ್ ನೀವು ಅವರ ಆತೋರಿಗೆ ಅಲ್ಲ ಅವ್ರು ಟ್ರಾನ್ಸ್ಫರ್ ಒಂದು ವಿಷಯ ಟ್ರಾನ್ಸ್ಫರ್ ಬಗ್ಗೆ ಮಾತಾಡಿದ್ರೆ ಟ್ರಾನ್ಸ್ಫರ್ ಯಾರು ಮಾಡ್ತಾರೆ? ನಿಮಗೆ ಹೇಳಿದ್ದಾರೆ. ಕಾಶಿನಾಥ್ ಅವ್ರು ಹೇಳಿದ್ದಾರೆ. ಹೇಳ್ರಿ, ಕಾಶಿನಾಥ್ ಅವ್ರು ಹೇಳಿದ್ದಾರೆ. ನಮ್ಗೆ ಅದು ಗೊತ್ತಿಲ್ಲ. ಅವ್ರು ಹೇಳಿದ್ದಾರೆ ಅಲ್ಲ ಟ್ರಾನ್ಸ್ಫರ್ ಯಾರು ಮಕ್ಕಳಿಗೆ ಕೇಳ್ರಿ. ಈಗ ನೀವು ಇವತ್ತು ಒಂದ್ಸತಿ ನಾನು ನಿಮ್ಮನ್ನ ನೋಡತ್ತೇನೆ. ಮಕ್ಕಳನ್ನ ಕೇಳ್ರಿ, ನಾ ವಾರ ಬರ್ತೇನೆ. ನಾ ವಾರ ಇಲ್ಲಿ ನನ್ನ ಮಕ್ಕಳ ಎಜುಕೇಶನ್ ಸಂಬಂಧ ನಾ ಇಲ್ಲಿ ಬಂದಿದ್ದೆ. ನಾ ಈ ವಾರ ಬರ್ತೇನೆ. ಮಕ್ಕಳು ಏನು ಹೇಳ್ತಾರ, ಬ್ಲೇಡ್ ಕಡಿಮೆ ಆಕತಿ, ದವಾಖಾನೆ ಸರ್ಟಿಫಿಕೇಟ್ ಕೊಡ್ತೇನೆ. ಆಮೇಲೆ ಸ್ಕ್ರೀನ್ ಹಾಳಾಗ್ತೈತಿ. ಯಾರು ಹಾಳಾಗ್ತೈತಿ ನನಗೆ ಉತ್ತರ ಕೊಡ್ರಿ. ನೀರು ಸರಿ ಇಲ್ಲ, ನೀರು ಮುಚ್ಚಳ ಇರಾಕಿಲ್ಲ. ಹೋಗಿ ಯಾವುದೋ ಇದ್ರಾಗ ತೊಗೊಂಡ್ಬಂದು ಇದನ್ನ ಹಾಕ್ಯಾರ.
ಮುಸುಳ ಹಾಕ್ಯಾರ. ಇಂಥದ್ದೆಲ್ಲ ನೋಡಂಗಿಲ್ಲ ನೀವು. ಏನು ನೋಡ್ತೀರಿ ಇವ್ರು? ಏನು ನೋಡ್ತಾರ್ರಿ ಇವ್ರು? ಅವ್ರು ಟ್ರಾನ್ಸ್ಫರ್ ಆಗಿ ಹೋದ್ರು, ಇವ್ರು ಟ್ರಾನ್ಸ್ಫರ್ ಆಗೋದು. ಅದನ್ನ ಬಿಡ್ರಿ, ಮಕ್ಕಳು ವರ್ಷ ನೋಡ್ರಿ, ಸರಿಯಾಗಿ ಊಟ ಇಲ್ಲ. ಒಂದು ಚಪಾತಿನ ಅರ್ಧ ಚಪಾತಿ ಕೇಳಿದ್ರೆ ನಿಮಿಷವ್ರು ಇವ್ರು ಕೊಡೋದ್ರಂತ ಮಕ್ಕಳಿಗೆ ಯಾಕ ಮನಿಂದ ಕೊಡ್ತೀರಿ? ಮನಿಂದ ಕೊಡ್ತೀರಿ ಅಂದ್ರಿ ಹೇಳ್ರಿ, ಮನಿಂದ ಕೊಡ್ತೀರಿ. ಒಂದು ನಿಮ್ಮದು ಮೆನು ಪ್ರಕಾರ ಊಟ ಯಾವತ್ತು ಕೊಟ್ಟಿದ್ದೀರಿ? ನಿಮ್ಮದು ಏನು ಮೆನು ಐತಿ ಸ್ಕೂಲ್ದ? ಮೆನು ಎಲ್ಲರೂ ಚಾಟ್ ಆಗಿದ್ದೀರಿ? ಯಾವ ಪಾಲಕರಿಗೆ ತೋರಿಸಿದಿರಿ? ಪಾಲಕರ ಮೀಟಿಂಗ್ ಯಾವಾಗ ಕರೆದಿರಿ? ಯಾರು ಸೆಕ್ಯೂರಿಟಿ ಅದಾರ? ಯಾವ ಅಡಿಗೆ ಅವನ ಸೆಕ್ಯೂರಿಟಿ, ಅವನ ವಾಡನ? ಹೆಂಗಿದೆ ಅಂತ ಪ್ರಮೋಷನ್ಗಾಗಿ ಪ್ರಮೋಷನ್ಗಾಗಿ ಅಲ್ಲ, ಅವ್ರವ್ರ ವೈಯಕ್ತಿಕ ಏನೋ ಮಾಡ್ಕೊಂಡು ಹೋಗ್ಲಿ, ಮಕ್ಕಳ ಜೀವನ ಯಾಕೆ ಹಾಳು ಮಾಡ್ತಾರೆ ಇವ್ರ? ಈಗ ನೋಡ್ರಿ ಸರ, ಈಗ ಅವ್ರ ಟ್ರಾನ್ಸ್ಫರ್ ಆಗಿ ಹೋಗ್ಯಾರ 5 ದಿವಸ ಆತ್ರಿ ಬದ್ರೆ ಸರ. ಈಗ ಅವ್ರ 5 ದಿವಸ ಆತ್ರಿ. 5 ದಿವಸ ಮಕ್ಕಳಿಂದ ಯಾರು ನೋಡ್ಕೊಂಡ್ರಿ? 5 ದಿವಸ ಮಕ್ಕಳು ಸರ್ ಯಾರು ನೋಡ್ಕೊಂಡ್ರಿ ಹೇಳ್ರಿ? ಯಾರು ನೋಡ್ಕೊಂಡ್ರಿ 5 ದಿವಸ? ಶಿಕ್ಷಕರು ಯಾರು ಇವ ಮಕ್ಕಳಿಗೆ ಪ್ರಾಬ್ಲಮ್ ಕೊಡ್ಬೇಕು. ನಾನು 4 ವರ್ಷ ಆದ್ರಿ, ನಾನು ನೋಡಕ 4 ವರ್ಷ ಪಾಲಕರ ಮಕ್ಕಳ ಪಾಲಕರ ಇದಕ್ಕೆ ತಿಳಿಸಿದ್ರಿ. ನನಗೀಗ ಅರ್ಥ ಆಯ್ತು. ಬಂದಾರ ನೀವು ಕಚ್ಚಾಡೋದ್ರಿಂದ ಏನು ಸಮಸ್ಯೆ ಬಗೆಹರಿದ್ರೆ ಇವ್ರು ಏನಾರು ಒಂದು ಡಿಸ್ಟ್ರಿಬ್ಯೂಟ್ ಏನಾರು ಮಾಡ್ಕೊಳಕ್ಕೆ ಅವ್ರಿಗೊಂದು ಶಕ್ತಿ ಇಲ್ಲ. ನೀವು ಯಾರಾದ್ರೂ ಶಕ್ತಿ ಕೊಟ್ಟಿದ್ರೆ ಅವ್ರು ಮಾಡ್ಲಿಕ್ಕೆ ಹೋರಾಟ ಮಾಡ್ಲಿಕ್ಕೆ ಆಗ್ತೈತೆ. ನಮಗೆ ಪ್ರಿನ್ಸಿಪಲ್ 1 ವರ್ಷದಿಂದ ನೋಟಿಸ್ ಯಾವಾಗಲೂ ಶಾಂತಿ ಇಲ್ಲ ಹೇಳ್ಬೇಕು. ಶಾಂತಿ ಪ್ರಾಬ್ಲಮ್ ಬರ್ತದೆ, ಯಾರಿಗೆ ಬರೋದಲ್ಲ, ನಮ್ಮ ಮನೆಗೂ ಬರ್ತದೆ ಪ್ರಾಬ್ಲಮ್. ಇದು ಸಾಲ್ವ್ ಮಾಡೋಕ್ಕೆ ಊರಿನವ್ರು ಒಬ್ರು ಇರ್ತಾರೆ, ಓಣಿಯರು ಒಬ್ರು ಇರ್ತಾರೆ, ಮತ್ತೊಬ್ರು ಇರ್ತಾರೆ. ಅವ್ರು ತೊಗೊಂಡು ಬಂದು ನಾವು ಸಾಲ್ವ್ ಮಾಡಿ. ಇಲ್ಲಿ ಏನಿದೆ, ಒಂದು ಅಧಿಕಾರದಿಂದ ಬಂದಂಥವ್ರಲ್ಲ, ಅವರಿಗೆ ಸಪೋರ್ಟ್ ಕೊಡೋರು ಯಾರು ಸರ? ನೀವು ಕೊಡ್ತೀರಾ ಸಪೋರ್ಟ್? ಇಲ್ಲ. ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಹೌದು ಸರ್, ಬನ್ನಿ ಸರ್. ಎಲ್ಲ ಪಾಲಕರು ಬಂದುಬಿಟ್ಟಿದ್ದಾರೆ. ಇಲ್ಲಿ ಸ್ಟಾಫ್ಗಳು ಕೇಳಿದ್ರೆ ಅವರು ನಮ್ಗೆ ಏನು ಗೊತ್ತಿಲ್ಲ, ನಮ್ಮ ಮೇಲಿನ ಅಧಿಕಾರಿಗಳು ಕೆಲಸ ಮಾಡುವ ಏನೋ ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸರ್ ನೀವು ಬಂದು ಸರ್ ಸ್ನಾನ ಮಾಡಿಲ್ಲ, 4-5 ದಿನ ಸ್ನಾನ ಮಾಡಿಲ್ಲ ಮಕ್ಕಳು. ಬೆಡ್ ಕೊಟ್ಟಾರೆ, ಬೆಡ್ ನೆಲದಲ್ಲಿ ಹಾಕೊಂಡು ಮಲಗ್ತಾರೆ. ಒಂದು ಕಾಟಿಲ್ಲ ಮಕ್ಕಳಿಗೆ. ನನಗೊಬ್ಬರು ಹೋಗಿ ಬಾಗಿಲಿಂದಾನೆ ಮಲಗ್ತಾ ಇದೆ, ಅದು ನೆಲಕ್ಕೆ ಬೆಡ್ ಹಾಕೊಂಡು ನೆಲಕ್ಕೆ ಮಲಗ್ತಾ ಇದೆ ಮಕ್ಕಳು. 7 ದಿನದಿಂದ ಸ್ನಾನ ಮಾಡಿಲ್ಲ. ನನ್ನ ಮಗಳಿಗೆ ಆರಾಮಾಗಿ ಮಾತಾಡ್ತಾರೆ. ಅಲ್ಲಿ ಅವಾಗಿಂದ ಇಲ್ಲಿ ಲಾಸ್ಟ್ ಟ್ರಾನ್ಸ್ಫರ್ ಆಗೋದು ಯಾರಿದ್ರು ಒಂದ್ಸಲ ನಿಮಗೆ ಕಂಪ್ಲೇಂಟ್ ಮಾಡಿದ್ರೆ ಅದೇ ಇವಾಗ ಕೇಳಿ ಮಕ್ಕಳಿಗೆ ಇವಾಗ ಏನು टीचर समझते ಎಜುಕೇಶನ್ ಕಳಿಸಿದ್ವಿ ನಾವು. ನಮ್ಗೆ ಏನಿದೆ ಎಜುಕೇಶನ್ ಬೇಕು. ಊಟ ಒಂದು ಕಡಿಮೆ ಆದರೂ ಕಡಿತೈತಿ ಮೇಡಮ್. ಅವ್ರ ಎಜುಕೇಶನ್ ಕರೆಕ್ಟ್ ಇಲ್ಲ. ಈಗ ಫಸ್ಟ್ ಸೆಕೆಂಡ್ PUC ಅಂದ್ರೆ ಸೆಕೆಂಡ್ PUC ಇಂದ 10th ಅವ್ರು ಹೆಂಗ್ ಮಾಡ್ಬೇಕ್ರಿ? ಈಗ ಟೀಚರ್ಸ್ ಹೆಂಗ್ ಮಾಡ್ಬೇಕ್ರಿ? ಅವ್ರ ಎಕ್ಸಾಮ್ ಅದು ಹೆಂಗ್ ಮಾಡ್ಬೇಕ್ರಿ? ಈಗ ಪ್ರಾಕ್ಟಿಕಲ್ ಈಗ ನಾವು ಮನ್ಯಾಗ ಮಕ್ಕಳು ಮಾರ್ಕಸ್ ಕಮ್ಮ ಅದ ನಾ ಬೈಬೇಕ್ರಿ. ಓದ್ಸದೆ ಇನ್ನು ಮಟ್ಟನೂ ಒಬ್ರು ಇರ್ತಾರೆ. ಒಂದೇನೇನು ಗೊತ್ತದ, ಒಂದು ಕೆಂಪು ಹಾಲಿನಲ್ಲಿ ಯಾರೋ ಒಬ್ರು ಬಂದು ಕಟ್ನ ಹಾಕಿ ಹೋಗ್ಬಿಟ್ರೆ ಮುಗಿದು ಹೋಗ್ತದೆ, ಯಾರು ಕುಡಿಯಕ್ಕೆ ಬರಲಿ. ಆ ಥರ ಆಗಿದೆ ಅಂತ ನನಗೆ ಅನಿಸ್ತದೆ. ಅದನ್ನು ರಿಮೂವ್ ಮಾಡಿ ಚೆನ್ನಾಗಿ ಮುಂದಿನ ಆರೋಗ್ಯಕ್ಕೆ ಕರ್ಕೊಂಡು ನೀವೆಲ್ಲರೂ ಸಹಕಾರ ಕೊಡ್ರಿ. ಏನಾಗ್ತಾ ಇದ್ದಾರೆ, ನಾವೆಲ್ಲ ಇಲ್ಲಿ ಪ್ರಿನ್ಸಿಪಾಲ್ ಇಲ್ಲ, ವಾರ್ಡನ್ ಇಲ್ಲ, ಸಮಸ್ಯೆ ಈಗಲೂ ಹೇಳ್ತಾ ಇದ್ದಾರೆ ಸರ್. ನಾವೆಲ್ಲ ಲೆಟರ್ ಮಾಡಿದ್ದೀವಿ, ಮೇಲಿನ ಕಳಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆ ಸಮಸ್ಯೆ ಬಗೆಹರಿಸೋದು ಯಾವಾಗ ಅಂತ ನಾವು ಕೇಳ್ತಾ ಇದ್ದೀವಿ ಸರ್. ಅದ್ರ ಬಗ್ಗೆ ಯಾವ ಮೇಲಿನ ನಾವು ಏನೂ ಆ್ಯಕ್ಷನ್ ಮಾಡ್ತಾ ಇಲ್ಲ, ಏನೂ ಮಾತಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸೋದು ಏನಿದೆ ಅಂತ ಮಾಡ್ಕೋಬೇಕಾಗಿತ್ತು ಸರ್. ನಾನು ಒಂದು 15 ದಿನದಿಂದ 1 ತಿಂಗಳ 10 ದಿನ ಕಂಟಿನ್ಯೂಸ್ ವರ್ಕ್ ಮಾಡಿದ್ದೀನಿ. ಮತ್ತೆ ವಾಪಸ್ ಈಗ ನನ್ನ ಬಿಡಿಸಿ ಒಂದು 10 ದಿನ ಆಯಿತು.
ಹೋದ ವರ್ಷದಿಂದ ನಾನು ವರ್ಕ್ ಮಾಡ್ತಾ ಇದ್ದೆ, ಈ ವರ್ಷನೂ ವರ್ಕ್ ಮಾಡ್ತಾ ಇದ್ದೆ. ಬಟ್ ಬಿಡಿಸಿದ್ರು ಅಂದ್ರೆ ಬಿಡಿಸಿದ್ರೆ ನಾನು ಕೊಡ್ತಾ ಇದ್ದೆ ಸರ್ ಕರೆಕ್ಟಾಗಿ ವರ್ಕ್. ಬಟ್ ನನಗೇನಂದ್ರು ಕಾಲೇಜ್ನಲ್ಲಿ ಮಾಡ್ತಾ ಇದ್ದಲ್ಲ, ನನಗೆ ಹೈಸ್ಕೂಲ್ ಮಾಡಿ ಬೇರೆದವ್ರು ಬಂದರೆ ನಾವು ಕಾಲೇಜ್ ಮಾಡಿಸ್ತೇನೆ ಅಂತ ಅಂದ್ರು. ಬೇಕಾಯ್ತು ಯಾರು ಹೇಳಿದ್ರು? ಪ್ರಾಂಶುಪಾಲರು ಹೇಳಿ. ಅಲ್ಲ ನೀವು ಅಲ್ಲಿಂದ ಅಪಾಯಿಂಟ್ಮೆಂಟ್ ಆಗಿ ಬಂದು ಪ್ರಿನ್ಸಿಪಾಲ್ ನಿಮ್ಮನ್ನು ಬಿಡಿಸಿದ್ರ? ಹೌದು ಸರ್, ನನಗೆ ಹೈಸ್ಕೂಲ್ ಮಾಡಿ ಅಂತ ಹೇಳಿದ್ರು. ಸರ್ ಹೈಸ್ಕೂಲ್ ಆಗೋದಿಲ್ಲ, ಕಾಲೇಜ್ ಮಾಡ್ತೀನಿ, ನಂದು ಒಂದು ಫ್ಯೂಚರ್ ಸಂಬಂಧ ಅಂತ ಹೇಳಿದ್ರು. ಅದು ಆಗೋದಿಲ್ಲ, ನನಗೆ ಮಕ್ಕಳಿಗೆ ತೆಗಿಬೇಕಾಗತ್ತೆ. ಪ್ರಿನ್ಸಿಪಾಲ್ಗೆ ಅಧಿಕಾರ ಇರುತ್ತಾ? ಅದು ನಂಗೆ ಗೊತ್ತಿಲ್ಲ ಸರ್, ನಾನು ಈಗ ನನಗೆ ಡಿ ಸರ್ ಸೆಲೆಕ್ಟ್ ಮಾಡಿದ್ರು. ಒಂದೇ ವರ್ಷ ಇತ್ತು. ಹಂಗಲ್ಲ, ಈಗ ನೀವು ಒತ್ತಡ ಇಲ್ಲ ಅಂತ ನೀವು ಬಿಟ್ಟಿವಿ ಅಂತ ಹೇಳಿದ್ರೆ ಯಾರು ಒತ್ತಡ ಇಲ್ಲ ಅಂತ ಹೇಳಿ ಹೇಗೆ ಇವ್ರ ಒತ್ತಡ ಇಲ್ಲ ಅಂತ ಹೇಳಿ, ಒತ್ತಡ ಇಲ್ಲ ಅಂತ ಇಲ್ಲ ಸರ್, ಪ್ರಿನ್ಸಿಪಾಲ್ ಬಿಡಿಸಿದ್ದು ಅಂತ ಹೇಳ್ತಾರೆ. ನಾವು ಹೇಳ್ತಾ ಇದ್ದೀವಿ ಅದನ್ನ ಪ್ರಿನ್ಸಿಪಾಲ್ ಒತ್ತಡ ಮಾಡ್ತಾರೆ, ಪ್ರಿನ್ಸಿಪಾಲ್ ಒತ್ತಡ ಕೇಳ್ಕೊಡ್ರಿ, ಪ್ರಿನ್ಸಿಪಾಲ್ ಒತ್ತಡ ಅಂತ ಹೇಳ್ತಾರೆ. ಈಗ ಇವರು ವಿಶ್ವನಾಥ್ ಅವರು 3 ತಿಂಗಳು ಟ್ರಾನ್ಸ್ಫರ್ ಆಗಿದೆ, ಅದರಿಂದ ಉಪನಿರ್ದೇಶಕ ಕಚೇರಿಯಿಂದ ಇವರು ಆರ್ಡರ್ ಆಗಿದೆ. ಸುಜಾತ್ ಅವ್ರಿಗೆ ಆರ್ಡರ್ ಆಗಿದೆ, ಸುಖದೇವಿ ಅವರಿಗೆ. ಆದರೆ ಅವರು ಹಿಂದೆ ಎಲ್ಲ ಸ್ವಲ್ಪ ಗೊಂದಲಗಳಿದ್ದಾವೆ ಅಂತೇಳಿ ಇವರು ಚಾರ್ಜ್ ವಹಿಸ್ಕೊಂಡಿಲ್ಲ. ಮತ್ತೆ ಬರಬೇಕು ಮಾಡಿದ್ದಾರೆ. ಉಪನಿರ್ದೇಶ ಇವರು ಜಿಲ್ಲಾಧಿಕಾರಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯವರಿಗೆ ಪತ್ರ ಬರ್ತಾರೆ, ನಮಗೆ ಚಾರ್ಜ್ ಬೇಡ ಅಂತ ಬರ್ತಾರೆ. ಆದರೆ ನಮ್ಮಲ್ಲಿ CTC ಅಂತ ಇರುತ್ತೆ, ಚಾರ್ಜ್ ಮಾಡಬೇಕಾದ್ರೆ ಚಾರ್ಜು ತೊಗೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ನಾನು ಈಗ ಉದಯ ಸಲುವಾಗಿ ಸ್ವಿಚ್ ಆಫ್ ಮಾಡ್ತಾ ಇದ್ದೆ, ಟ್ರೈ ಮಾಡ್ತೇನೆ. ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಇಮಿಡಿಯೇಟ್ ಆಗಿ ಸರ್ ಏನು ವಿಷಯ ಇಲ್ಲ ಸರ್, ಬಗೆಹರಿಸಿಬಿಟ್ಟು ಸರ್, ಅದೇನು ಸಾಲ್ವ್ ಮಾಡಬೇಕು ಅಷ್ಟೇ, ಮತ್ತೇನಿಲ್ಲ ಈಗ ಯಾರಿಗಾದ್ರೂ ಚಾರ್ಜ್ ಕೊಡಿಸ್ಬೇಕು ಅಷ್ಟೇ. ಅವರು ಈಗಿನವ್ರು ಏನು ಚಾಲು ಮತ್ತೆ ಅವ್ರಿಗೆ ಕೊಡದೆ ಹೋಗಿದ್ದಾರೆ, ಅದನ್ನು ಹ್ಯಾಂಡ್ ಓವರ್ ಮಾಡಬೇಕು. ಹಾಂ ಸರ್, ಹ್ಯಾಂಡ್ ಓವರ್ ಮಾಡಿ ಸುಳ್ಳಿಂದ ಆಗಬೇಕು. ಅಷ್ಟೇ ಅಷ್ಟೇ ಸರ್. ನಾವು ಮೇಲಾಧಿಕಾರಿಗೆ ಗಮನ ತಂದು ಅವ್ರು ನಾಳೆ ಡಿಸ್ಕಸ್ ಮಾಡ್ತೀವಿ. ಅಲ್ಲ ಒಂದು ರಜೆ ಮುಂಚೆ ತಗೊಳ್ಳೋದಲ್ಲ, ಇವಾಗ ರಜೆ ಹಾಕಿದ್ದು ಏನು ರಜೆ ಪ್ರಿನ್ಸಿಪಲ್ ಇಲ್ಲ, ಮಾಡಲು ಇಲ್ಲ. ಈಗ ನಿಮಗೆ ಏನಿದ್ರೆ ಕೆಲಸ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಹೆಂಗೆ ಮಾಡ್ತಿದ್ರಿ? ಈಗ ನೀವು ದುಡ್ಡು ಹೆಂಗೆ ಮಾಡ್ತೀರಿ? ಅದಲ್ಲ ಈಗ ಅಂದರೆ ನೀವೇ ತಂದು ಮಾಡ್ತಾ ಇದ್ದೀರಿ. ಕಿಚನ್ ಓಪನ್ ಇದೆಯಾ? ಕಿಚನ್ ಓಪನ್ ಇದೆಯಾ? ಈಗ ರೇಷನ್ ಎಷ್ಟು ದಿವಸ ಬಂದಿದೆ? ಒಂದು ತಿಂಗಳು. ಈಗ ಡೈಲಿ ಊಟ ಮತ್ತೆ ಟಿಫಿನ್ ಸಿಗ್ತಾ ಇದೆಯಾ? ಯಾವ್ದು ಸಿಕ್ಕಿಲ್ಲ. ಸಿಗದಿರೋದು ಯಾವ್ದು ದಿನ ಇದಾವ? ಅಲ್ರಿ ಟಿಫಿನ್ ಆಗದಿರೋದು ಯಾವ್ದು ದಿನ ಇದಾವ? ಡೈಲಿ ಸಿಕ್ಕಿದೆ, ಡೈಲಿ ಸಿಕ್ಕಿದೆ, ಊಟ ಸಿಕ್ಕಿದೆ. ಯಾವಾಗಿಂದ ಮೊದಲೇ ಕೊಡ್ತಿದ್ರು? ಮಾತಾಡಿದ್ದೇವೆ. ಇವ್ರದ್ದು ಮಕ್ಕಳಿಗೆಲ್ಲ ಆರೋಗ್ಯ ತಪಾಸಣೆ ಆಗಿದೆ. ನಾನು ನಾಳೆ ಮಧ್ಯಾಹ್ನ ನಮ್ಮ ದಾಂಡೇಲಿ ತಾಲೂಕಿನಲ್ಲಿ ಏನು ಹಾಸ್ಟೆಲ್ ಇದಾವಲ್ಲ ಎಲ್ಲ ವಾರ್ಡ್ಗಳ ಸಭೆನೂ ಕರೆದಿದ್ದೇನೆ. ನಾಳೆ ಮಧ್ಯಾಹ್ನ 3 ಗಂಟೆ ನಮ್ಮನ್ನು ಕರೆದಿದ್ದೇನೆ. ಯಾಕಂದ್ರೆ ನಾನು ಡಾಕ್ಟರ್ ಜೊತೆ ಮಾತಾಡಬೇಕು. ಎಲ್ಲ ಹಾಸ್ಟೆಲ್ಗಳ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ಈಗಾಗಲೇ ಆಗಿದೆ. ಬೆಂಗಳೂರಿನಿಂದ ಮುಂಚೆ ಮಾಡಿದ್ದಾರೆ. ಅದು ಸಹಿತ ನಾನು ನಾಳೆ ವಾರ್ಡನವ್ರದ್ದು ಮಧ್ಯಾಹ್ನ 3 ಗಂಟೆಗೆ ನಾನು ಮೊನ್ನೆನೇ ಮೀಟಿಂಗ್ ಕರೆದೆ. ನಾಳೆ ಎಲ್ಲ ವಾರ್ಡ್ಗಳು ಬರ್ತಾರೆ. ಅದಕ್ಕೆ ನಾನು ಡಿಸ್ಕಸ್ ಮಾಡಿ ನಾನು ಅದ್ರ ಬಗ್ಗೆ ಕ್ರಮ ತಗೊಳ್ತೀನಿ. ಆಫೀಸ್ ಲ್ಯಾಂಡ್ ಬೇರೆ ಬೇರೆ ಊರಿಂದ ಬಂದಿದ್ದಾರಲ್ಲ, ಡೇಟಾ ಡಿಕ್ಲೇರ್ ಮಾಡ್ತೀನಿ ಅಂತಂದ್ರೆ
ಇಷ್ಟು 4 ವರ್ಷ ಬರ್ತಿದ್ದು ಮತ್ತೆ